ಸಾಮಾಜಿಕ ಕಳಕಳಿಯ ಭಾಗವಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಭಿಯಾನವನ್ನು ಪ್ರಾರಂಭಿಸಿದೆ. ನಿಮ್ಮ ಕರ್ನಾಟಕ ಟಿವಿ @6 ವಿಜಯವಾಣಿ ದಿನಪತ್ರಿಕೆ ಕೂಡ ಕೈಜೋಡಿಸಿವೆ. ಇನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಜನರು ಸುರಕ್ಷಿತವಾಗಿ ಇರುವಂತೆ ಆಗಬೇಕು, ಕುಡಿದು ವಾಹನ ಚಲಾಯಿಸಬೇಡಿ ಅಂತ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಅವರು ಸಲಹೆ ಕೊಟ್ಟಿದ್ದಾರೆ. ಮಾಜಿ ಶಾಸಕ ನಾಗೇಂದ್ರ ಕೂಡ ಪ್ರತಿಕ್ರಿಯಿಸಿದ್ದು ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಅಭಿಯಾನದ ಬಗ್ಗೆ ಶ್ಲಾಘಿಸಿದ್ದಾರೆ. ಹೆಸ್ಕಾಂ ಅಧ್ಯಕ್ಷರಾದಂತಹ ಸೈಯದ್ ಅಜ್ಜಂಪೀರ್ ಖಾದ್ರಿ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯಬಾರದು, ಯುವ ಜನರಿಗೆ ಅರಿವನ್ನ ಮೂಡಿಸೋಕೆ ಕೈಗೊಂಡಿರುವಂತಹ ಈ ಅಭಿಯಾನ ಉತ್ತಮವಾದದ್ದು ಅಂತ ಶ್ಲಾಘಿಸಿದ್ದಾರೆ. ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ನಮ್ಮ ಜನ ಸುರಕ್ಷಿತವಾಗಿರಬೇಕು ಅನ್ನುವಂಥ ಕಾರಣದಲ್ಲಿ ಒಂದು ಒಳ್ಳೆ ಅಭಿಯಾನ. ಏನು ಅಭಿಯಾನ? ಕುಡಿದು ವಾಹನವನ್ನು ಚಾಲನೆ ಮಾಡಬಾರ್ದು. ಕಾರ್ ಆಗಲಿ, ಬೈಕ್ ಆಗಲಿ, ಬಸ್ ಆಗಲಿ, ಏನೇ ಇರಲಿ ವಾಹನವನ್ನು ಚಾಲನೆ ಮಾಡಬಾರ್ದು. ನಾವು ನಮ್ಮ ಜೀವನವನ್ನು ಸುರಕ್ಷಿತವಾಗಿರಬೇಕು, ಇನ್ನಿತರರ ಜೀವನವನ್ನು ಸುರಕ್ಷಿತವಾಗಿರಬೇಕು. ಈ ಅಭಿಯಾನವನ್ನು ಕೈಗೊಂಡಿರೋರು ನಮ್ಮ ಕರ್ನಾಟಕ ಸುದ್ದಿವಾಹಿನಿ, ಟಿವಿ ನ್ಯೂಸ್ ಹಾಗೂ ವಿಜಯವಾಣಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಈ ಮೂರು ಸಂಸ್ಥೆಗಳು ಒಟ್ಟಾಗಿ ಒಂದು ಒಳ್ಳೆ ಅಭಿಯಾನವನ್ನು ಕೈಗೊಂಡಿದ್ದಾರೆ. ನಾವು ಮೈ ಮರಿತೀವಿ, ಭಾಳ ಹಗುರವಾಗಿ ತೊಗೊಳ್ತೀವಿ. ಅಮಲು ಗೊತ್ತಲ್ಲ, ಕುಡ್ದಾಗ ಅಮಲು ಏರೇ ಇರುತ್ತೆ, ನಾವು ಏರಲ್ಲ ಅಂತ ಅನ್ನೋದು ಮೂರ್ಖತನ. ಆ ಮೂರ್ಖತನದಲ್ಲಿ ನಾವು ಬದುಕಬಾರ್ದು, ಸತ್ಯವನ್ನು ಒಪ್ಕೋಬೇಕು. ಕುಡಿದು ವಾಹನ ಚಾಲನೆ ಮಾಡಬೇಡಿ. ಬೇರೆಯವರು ಚಾಲನೆ ಮಾಡ್ತಾರೆ, ನೀವು ಕೂತ್ಕೊಳ್ಳಿ. ಸೊ ಕೂತ್ಕೊಂಡು ಹೋಗುವಂಥದ್ದು ಮಾಡಿ. ಸೊ ನಿಮ್ಮ ಜೀವನ ಕಾಪಾಡಿ, ಬೇರೆಯವ್ರ ಜೀವನ ಕಾಪಾಡಿ, ಅರ್ಥಪೂರ್ಣಕವಾಗಿ ಬಾಳಿ ಬದುಕಿ ಅಂತ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ನಾವೆಲ್ಲರೂ ಸಹಕರಿಸಿ ಯಶಸ್ವಿ ಮಾಡೋಣ. ನಮಸ್ಕಾರ. ಕರ್ನಾಟಕ ಟಿವಿ ವಿಜಯವಾಣಿ ವಿಶೇಷವಾಗಿ ಹೊಸ ವರ್ಷದಲ್ಲಿ ಮದ್ಯ ವ್ಯಸನವನ್ನು ಮಾಡದೆ ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆ, ಹೊಸ ಹಬ್ಬವನ್ನು, ಹೊಸ ವರ್ಷದ ಆಚರಣೆಯನ್ನು ವಿಶೇಷವಾಗಿ ಮಾಡಿ ಮದ್ಯಪಾನವನ್ನು ಮಾಡೋದನ್ನು ನಿಲ್ಲಿಸಬೇಕು ಅಂತೇಳಿ ಅಭಿಯಾನ ಮಾಡ್ತಿದೆ. ಇದಕ್ಕೆ ಸಂಪೂರ್ಣವಾಗಿ ನನ್ನ ಸಪೋರ್ಟ್ ಇದೆ. ನಮ್ಮ ಕರ್ನಾಟಕ ಟಿವಿಯವರು, ವಿಜಯವಾಣಿ ಮತ್ತು ಪ್ರೆಸಿಡೆಂಟ್ ಯೂನಿವರ್ಸಿಟಿ ಇವರು ಸೇರಿಕೊಂಡು ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಮತ್ತು ಎಲ್ಲ ವ್ಯಕ್ತಿಗಳಿಗೆ, ಸಾರ್ವಜನಿಕರಿಗೆ ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರು ಹೊಸ ವರ್ಷದ ಪ್ರಯುಕ್ತ ಒಂದು ಅಭಿಯಾನ, ಡ್ರಿಂಕ್ ಅಂಡ್ ಡ್ರೈವ್. ಯಾರೂ ಮದ್ಯ ಸೇವನೆ ಮಾಡಬಾರ್ದು. ಡ್ರಿಂಕ್ ಮಾಡಿ ವಾಹನ ಚಾಲನೆ ಮಾಡೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ ಇರ್ತದೆ, ಅಪಘಾತ ಆಗ್ತಾವು, ಬಹಳಷ್ಟು ಸಮಸ್ಯೆಗಳಾಗ್ತಾವು ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಅಂತ ಹೊಸ ವರ್ಷದ ಹುರುಪಿನಲ್ಲಿ ನಾವು ಏನಾರ ಇಂಥ ಒಂದು ಕೆಲಸಕ್ಕೆ, ಸಾಹಸಕ್ಕೆ ಕೈ ಹಾಕಿ ಡ್ರಿಂಕ್ ಮಾಡಿ ಡ್ರೈವ್ ಮಾಡಿದ್ರೆ ಅದು ಯಾವ ಸಂದರ್ಭದಲ್ಲಿ ಭಗವಂತ ಏನೇನು ಎಲ್ಲೆಲ್ಲೇ ನಮಗೆ ರಕ್ಷಣೆ ಇಡ್ತಾನೋ, ಯಾರ್ಲಿಂದ ನಮಗೆ ಅವೇರ್ನೆಸ್ ತರುವಂತ ಅವಕಾಶ ಕೊಟ್ಟಿದ್ದಾನೆ, ಆ ಅವಕಾಶ ನಮ್ಮ ಕರ್ನಾಟಕ ಟಿವಿಯವರಿಗೆ ಕೊಟ್ಟಿದ್ದಾನೆ. ಭಗವಂತನೇ ಅವ್ರ ಮನಸ್ಸಿನಲ್ಲಿ ಹಾಕಿ ಇವತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಈ ಒಂದು ಅವೇರ್ನೆಸ್ ತರ್ರಿ ಅಂತೇಳಿ ಅವರಿಗೆ ಏನೋ ದೇವರದ ಒಂದು ಇದಾಗಿದೆ, ಒಂದು ಏನೋ ಕೃಪಾ ಕಟಾಕ್ಷ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಕರ್ನಾಟಕ ಟಿವಿಯವರು ಡ್ರಿಂಕ್ ಅಂಡ್ ಡ್ರೈವ್ ಅಭಿಯಾನ ಏನು ಸ್ಟಾರ್ಟ್ ಮಾಡಿದ್ದಾರೆ, ಅಭಿಯಾನದ ತಿಳ್ಕೋಬೇಕು, ಆ ಒಂದು ಅಭಿಯಾನದ ಬಗ್ಗೆ ಸಂಪೂರ್ಣ ತಿಳ್ಕೋಬೇಕು. ಹೊಸ ವರ್ಷ ಆಚರಣೆ ಮಾಡೋ ಸಂದರ್ಭದಲ್ಲಿ ಬಹಳ ಶಾಂತ ರೀತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಾವೆಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ನಮ್ಮ ಮೇಲೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥದ್ದು ಪ್ರಾರ್ಥನೆ ಮಾಡೋಣ. ಜೊತೆಗೆ ಹೊಸ ವರ್ಷ ನಮ್ಮೆಲ್ಲರಿಗೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಡ್ರಿಂಕ್ ಅಂಡ್ ಡ್ರೈವ್ ಮೊದಲು ನಮ್ಮ ಉದ್ದೇಶ, ಅವರ ಉದ್ದೇಶ ಕರ್ನಾಟಕ ಟಿವಿ ವಿಜಯವಾಣಿ ಪ್ರೆಸಿಡೆಂಟ್ ಯೂನಿವರ್ಸಿಟಿ ಅವ್ರದ್ದು ಉದ್ದೇಶ ಏನಿದೆ, ಯೂನಿವರ್ಸಿಟಿದು ಉದ್ದೇಶ ಏನಿದೆ ಅಂದ್ರೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡಬೇಡ್ರಿ ಅನ್ನುವಂಥದ್ದು. ಅದಕ್ಕೆ ನೀವು ಎಲ್ಲ ಕೈ ಜೋಡಿಸ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ, ಧನ್ಯವಾದಗಳು.